ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ಕಾರ BPL ರೇಷನ್ ಕಾರ್ಡನ್ನು ಮಾಡಿಸಿಕೊಳ್ಳಲು ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆ ಪ್ರಮುಖ ಷರತ್ತುಗಳೆಂದರೆ ವಾರ್ಷಿಕ ಆದಾಯ ಮಿತಿ ಇಷ್ಟರಲ್ಲೇ ಇರಬೇಕು ಅಥವಾ ಅವರ ವಾಸ್ತವ್ಯ ಮಿತಿ ಇಷ್ಟೇ ಹೊಂದಿರಬೇಕು, ಅವರ ಬಳಿ ಇತರದೇ ವಾಹನ ಇರಬೇಕು ಎಂದು ಸರ್ಕಾರ ಒಂದು ಷರತ್ತು ವಿಧಿಸಿದೆ. ಈ ಷರತ್ತುಗಳಲ್ಲಿ ಬದಲಾವಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಇನ್ನು ಪ್ರಮುಖ ಬದಲಾವಣೆಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಡಿತರ ಚೀಟಿ ಹೊಂದಿರುವವರು EKYC ಸೇರಿದಂತೆ ಜನವರಿ 1ರಿಂದ ಬದಲಾಗುವ ಈ ನಿಯಮದ ಬಗ್ಗೆ ತಿಳಿದುಕೊಳ್ಳಿ. ಹೌದು, EKYC ಸೇರಿದಂತೆ ಪಡಿತರ ಚೀಟಿಯಲ್ಲಿ ಜನವರಿ 1ರಿಂದ ಹಲವು ನಿಯಮ ಬದಲಾವಣೆಯಾಗಲಿದೆ. ಹಾಗಾದರೆ ಯಾವೆಲ್ಲ ನಿಯಮಗಳು ಬದಲಾವಣೆಯಾಗಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೊದಲನೇದಾಗಿ, ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗೆ EKYC ಮಾಡಿಸಿಕೊಳ್ಳಬೇಕು. ಇದು 31 ಡಿಸೆಂಬರ್ 2024 ಕೊನೆಯ ದಿನಾಂಕವಾಗಿದೆ. EKYC ಮಾಡದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಎರಡನೇದಾಗಿ, ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 2 ಲಕ್ಷ ರೂಪಾಯಿ, ಇದರಲ್ಲಿಯೂ ಬದಲಾವಣೆಯಾಗಲಿದೆ. ಮೂರನೇದಾಗಿ, ನಗರ ಪ್ರದೇಶಗಳಲ್ಲಿ 100 ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲ್ಯಾಟ್ಗಳು ಅಥವಾ ಮನೆಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 100 ಚದರ ಮೀಟರ್ಗಿಂತ ದೊಡ್ಡದಾದ ಫ್ಲ್ಯಾಟ್ಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ. ಅಂದರೆ ಆಸ್ತಿ ಮಿತಿಯಲ್ಲಿ ಬದಲಾವಣೆಯಾಗಲಿದೆ. ನಗರ ಪ್ರದೇಶಗಳಲ್ಲಿ 4 ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗುತ್ತಾರೆ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಟ್ರ್ಯಾಕ್ಟರ್ ಅಥವಾ 4 ಚಕ್ರದ ವಾಹನವನ್ನು ಹೊಂದಿರುವವರು ಅನರ್ಹರಾಗುತ್ತಾರೆ. ಪಡಿತರ ಚೀಟಿಯಲ್ಲಿ ಲಭ್ಯವಿರುವ ಗೋಧಿ ಮತ್ತು ಅಕ್ಕಿಯ ಪ್ರಮಾಣವನ್ನು ಜನವರಿ 1, 2025ರಿಂದ ಪರಿಷ್ಕರಿಸಲಾಗಿದೆ. ಮೊದಲು 3 kg ಅಕ್ಕಿ ಮತ್ತು 2 kg ಗೋಧಿ ನೀಡಲಾಗುತ್ತಿತ್ತು. ಇನ್ನು ಮುಂದೆ 2.5 kg ಅಕ್ಕಿ ಮತ್ತು 2 kg ಗೋಧಿ ನೀಡಲಾಗುತ್ತಿದೆ ಎನ್ನಲಾಗ್ತಿದೆ. ನಾಲ್ಕನೇದಾಗಿ, ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಮೊದಲು 14 kg ಗೋಧಿ ಮತ್ತು 21 kg ಅಕ್ಕಿ ನೀಡಲಾಗುತ್ತಿತ್ತು. ಇನ್ನು ಮುಂದೆ 18 kg ಅಕ್ಕಿ ಮತ್ತು 17 kg ಗೋಧಿ ನೀಡಲಾಗುತ್ತದೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.